ವಾಪಸ್ ಆ ಚುನಾವಣೆಯಲ್ಲಿ ಏನೀಗ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎರಡನೇ ಬಾರಿಗೆ ಗೌರಿಶಂಕರ್ ಅವರು. ಅವತ್ತು ನಿಂಗಪ್ಪಣ್ಣವರು ಬಂದಿದ್ದರಿಂದ ಅವತ್ತಿನ ಚುನಾವಣೆ 1200 ಓಟಲ್ಲಿ ನಾವು ಗೆದ್ದಿದ್ದೇವೆ. ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಹಲವಾರು ಬಾರಿ ಗೌರಿಶಂಕರ್ಗೆ ಹೇಳಿದೆ, ನೋಡೋ ಅವ್ರನ್ನ ಗೌರವಿಸುವ ಕಾಡು, ಅವ್ರನ್ನ ಜೊತೆಯಲ್ಲಿ ನೀನು ತೆಗೆದುಕೊಂಡು ಹೋಗೋದ್ರಿಂದ ನಿನ್ನ ರಾಜಕೀಯ ಜೀವನ ಚೆನ್ನಾಗಾಗ್ತದೆ, ನಿನ್ನ ಅರ್ಧ ಬರ್ಡನ್ನು ಅವ್ರು ಕಡಿಮೆ ಮಾಡಿಕೊಡ್ತಾರೆ, ಜೊತೆಲಿ ಒಂದು ವಿಶ್ವಾಸದಲ್ಲಿ ಹೋಗಪ್ಪ ಅಂತೇಳಿ ಒಂದು 100 ಬಾರಿ ಹೇಳಿರ್ಬೋದು. ಚುನಾವಣೆಯಲ್ಲಿ ಗೆದ್ದ ನಂತರ ನಿಂಗಪ್ಪನವ್ರು ಬರದೇ ಹೋಗಿದ್ರೆ ನಾನು 10,000ದಲ್ಲಿ ಗೆಲ್ಲಿವೆ, ಅವ್ರು ಬಂದೇ ನನಗೆ ಓಟ್ ಕಡಿಮೆ ಆಯಿತು ಅಂತೇಳಿ ಸಹಾಯ ಮಾಡಿದವ್ರನ್ನ ನೆನಕೊಳ್ತಕ್ಕಂಥ ಒಂದು ಸಣ್ಣ ಕೃತಜ್ಞತೆಯೂ ಇಲ್ಲದೆ ಇರತಕ್ಕಂಥದ್ದು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಏನೇ ಬೇಕಾದರೂ ಹೇಳೋದು ಹೋಗೋದು, ಇದು ನಡ್ಕೊಂಬಂದೋಗಿದೆ. ನಾನು ಮೊನ್ನೆಯ 2023 ಚುನಾವಣೆಯಲ್ಲೂ ತಪ್ಪು ಸರಿಪಡಿಸ್ಕೊಳ್ಳಕ್ಕೆ ಹೇಳಿದೆ, ಬೇಡ ನಿಂಗಪ್ಪನ ಯಾವ ಕಾರಣಕ್ಕೂ ಬೇಡ. ಇದು ನಡೆದಂಥ ಘಟನೆ. ಗೆದ್ದಿದ್ದು ಸೋತಿದ್ದು ಎಷ್ಟು ಓಟಲ್ಲಿ? 2,000 ಓಟಲ್ಲಿ ಸೋತು. ನಿಂಗಪ್ಪನ ಇದ್ದಿದ್ದು ಸೋಲ್ತಾ ಇದ್ರ 200% ಗೆಲ್ಲೋರು. ಇದು ನಡೆದಿರ್ತಕ್ಕಂಥ ಘಟನೆ ಏನಿದೆ, ಇಷ್ಟೆಲ್ಲ ನಾನು ನಿಂಗಪ್ಪನಿಗೆ ನಾನು ಗಿಣಿಗೆ ಹೇಳಿದೆ ನಮ್ಮ ಲೀಡರ್ಗಳಿಗೆ, ನಿಂಗಪ್ಪನವ್ರನ್ನ MLC ಅವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು, ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು, ಅವ್ರನ್ನ ನಾನು ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವ್ರು ಎಲ್ಲರಿಗೂ ಗಿಣಿಗೆ ಹೇಳಿದೆ. ಅವ್ರು ಒಬ್ಬರಿಗೆ ಅನ್ಯಾಯ ಆಗಿದೆ ಈ ಒಂದು ತಾಲೂಕು ಜಿಲ್ಲೆನಲ್ಲಿ, ಸ್ಥಳೀಯ ಸಂಸ್ಥೆಗೆ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ. ಇವ್ರ್ಯಾರು ಒಬ್ಬರಿಲ್ಲ, ಯಾರೋ ಪಾಪ ದೊಡ್ಡ ಇವ್ರು ಬರ್ತಾನೆ ದೊಡ್ಡ ಮನುಷ್ಯ ಅಂತೇಳಿ ಕರ್ಕೊಂಬಂದು ನಿಲ್ಲಿಸ್ಕೊಂಡ್ರು. ಅವನು ಯಾರೋ ಬಂದ ಟೋಪಿ ಆಗ್ತಾ ಹೋದ. ಅವತ್ತು ನಿಂಗಪ್ಪನವ್ರು ಇದ್ದರೆ 200% ಗೆಲ್ಲೋರು, MLC ಆಗೋರು, ಪಕ್ಷಕ್ಕೂ ಶಕ್ತಿ ಇರೋದು. ಇದು ನಡೆದಿರ್ತಕ್ಕಂಥ ಘಟನೆ. ಈಗ ನಮಗೆ ಇಂಥ ಕಷ್ಟ ಕಾಲದಲ್ಲಿ ಯಾವುದೇ ಕಂಡೀಷನ್ ಆಗದೆ ನಾನು ದೂರವಾಣಿ ಮುಖಾಂತರ, ಅಣ್ಣ ನಮ್ಮ ಕಾರ್ಯಕರ್ತರುಗಳು ಭಾಳ ಕಷ್ಟದಲ್ಲಿದ್ದಾರೆ, ನೊಂದಿದ್ದಾರೆ, ಈ ಒಂದು ಲೀಡರ್ಶಿಪ್ ಬೇಕು ನಮಗಲ್ಲಿ, ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ವಾಪಸ್ ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅಂತಕ್ಕಂಥ ಹೇಳಿದ ನಂತರ ಯಾವುದೇ ರೀತಿಯ ಕಂಡೀಷನ್ಗಳಂತೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ, ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ. ಇವತ್ತು ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರೋದಷ್ಟೇ ಅಲ್ಲ, ಅವರು ಒಂದು ಮಾತು ಹೇಳಿದ್ರು, ನನಗೇನು ಕೊಡೋ ಪರಿಸ್ಥಿತಿಲಿ ಇಲ್ಲ, ನಾನು ಪಕ್ಷನೂ ಏನು ನಾವು ಕೊಡೋ ಪರಿಸ್ಥಿತಿಲಿ ಏನಿಲ್ಲ ಅವರಿಗೆ. ಏಕೆಂದರೆ ನಾವು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಅವ್ರಿಗೂ ಗೊತ್ತಿದೆ, ಅವ್ರ ರಾಜಕೀಯದ ಅನುಭವ ಇದೆ. ನನಗೆ ಪ್ರೀತಿ ವಿಶ್ವಾಸ ಗೌರವ ಬೇಕು ಅಂತಕ್ಕಂಥದ್ದನ್ನು ಅವ್ರೇನು ನಿರೀಕ್ಷೆ ಮಾಡಿ ಅದೊಂದನ್ನೇ ಅವ್ರು ಕೇಳೋದು, ಇನ್ನೇನು ಕೇಳಲ್ಲ. ಅದನ್ನು ಪ್ರಾಮಾಣಿಕವಾಗಿ ಯಾವ ಕಂಡೀಷನ್ ಇಲ್ಲದೆ ಪುನಃ ಪಕ್ಷ ಕಟ್ಟಿದ್ರೆ ನನ್ನ ಪಕ್ಷ ಉಳಿಬೇಕು ಅಂತೇಳಿ ಏನು ಇವತ್ತು ಅಧಿಕೃತವಾಗಿ ಜಾಯಿನ್ ಆಗಿದ್ದಾರೆ. ಅವರಿಗೆ ಪಕ್ಷದಲ್ಲಿ ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದಲ್ಲಿ ಏನು ಸಂಘಟನೆ ಮಾಡಬೇಕು ಆ ಸಂಘಟನೆ ಜೊತೆಗೆ ಜಿಲ್ಲೆಯ ಸಂಘಟನೆ ಅವ್ರ ಕೈನಲ್ಲಿದೆ. ಅವ್ರ ಅಧ್ಯಕ್ಷರಿದ್ದಾಗ, ಜಿಲ್ಲಾಧ್ಯಕ್ಷರಿದ್ದಾಗ 8-9 ಸೀಟ್ ಗೆದ್ದಿರ್ತಕ್ಕಂಥ 9 ಚೆನ್ನಾಗಿದೆ. ನನಗೇನೋ ಅಮಿತ್ ಶಾ ಅವ್ರ ಮೀಟಿಂಗಿಗೆ ಫೋನ್ ಕರೆಯನ್ನು ಅರ್ಜೆಂಟ್ ಮಾಡ್ತಾ ಇದ್ದಾರಂತ. ಈಗ ನಾನು ಇಬ್ಬರು ಕಾಯಿಸೋದು ಬೇಡ ಅಂತಲೇ, ಅದಕ್ಕೆ ನಿಂಗಪ್ಪಣ್ಣನ ನಿಮ್ಮನ್ನು ಕಾಯಿಸೋದು ಬೇಡ ಅಂತಲೇ ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದೇನೆ. ಇವತ್ತು ಅಧಿಕೃತವಾಗಿ ಅವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಆಮೇಲೆ ನಾನು ಮತ್ತೆ ಪುನಃ ನಾನು ತುಮಕೂರಿಗೆ ಬಂದು ಅಲ್ಲೊಂದು ದೊಡ್ಡ ಸಭೆ ಮಾಡೋಣ, ತುಮಕೂರು ಗ್ರಾಮಾಂತರದಲ್ಲಿ ನಿಂಗಪ್ಪನ ನೇತೃತ್ವದಲ್ಲೇ ಒಂದು ದೊಡ್ಡ ಸಭೆ ಮಾಡೋಣ. ಇವತ್ತು ನಿಮಗೆ ಮತ್ತೆ ಏನೊಂದು ನೋವಾಗಿದ್ದರೆ ನಮ್ಮ ಕಾರ್ಯಕರ್ತರು ತುಮಕೂರು ಗ್ರಾಮಾಂತರದಲ್ಲಿ ಏನಪ್ಪ ನಮ್ಮ ಪರಿಸ್ಥಿತಿ ಆಯಿತು ಅಂತೇಳಿ ನಿಮಗೊಂದು ಶಕ್ತಿ, ನಿಮಗೆ ಒಂದು ಸಂಘಟನೆಗೆ ಚಾಲನೆ ಕೊಡಲಿಕ್ಕೆ ನಿಗಮದಲ್ಲಿ ಬಂದಿದ್ದಾರೆ. ಅವರಿಗೆ ಮತ್ತೆ ಮನೆಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಹಲೋ ಆಯ್ತು ಆಯ್ತಲ್ಲ, ನಾನು ಮತ್ತೆ ಕಾಯಿಸಿದ ಬೇಡ ಇಲ್ಲ ಆಯ್ತು, ಇಬ್ಬರು ಹಾಕೋಬಿಡಿ.
ಅರ್ಜೆಂಟ್ ಕರೀತಾ ಇದ್ದಾರೆ. ಯಾವ ಸಭೆ ಈಗ ಸಭೆ ಪ್ರಾರಂಭ ಆಗಿದೆ. ನಾವು ಇಲ್ಲಿವರೆಗೆ ಏನು ಮಾತಾಡಿಲ್ಲ ಬೆಳಿಗ್ಗೆಯಿಂದ. ಈಗ ಸಭೆ ಶುರುವಾಗ್ತದೆ. ಅಲ್ಲಿ ನಾವು ಕೆಲವು ವಿಷಯಗಳನ್ನ ಚರ್ಚೆ ಮಾಡ್ತೇವೆ. ಇವತ್ತು 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋ ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅವರು ಕೆಲವು ಮಾಹಿತಿ ನಮಗೆ ಕೊಡ್ತಾರೆ. ಈಗ ಲಿಂಗಪ್ಪನವ್ರು ಬಂದಿದ್ದು ಇವತ್ತಿನ ಸಭೆನ ಈಗಾಗಲೇ ಒಂದಾಗಿ ಇದೆ. ನಮಗೆ 28 ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇಲ್ಲ. ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ನಡೀತಾ ಇದೆ. ಇವತ್ತಿನ ಸಭೆಯಿಂದ ಇನ್ನೂ ಸ್ವಲ್ಪ ಜೋರು ಜಾಸ್ತಿ ಆಗಿದೆ. ಬಹಿರಂಗ ಸಭೆ ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।